ತಾಸಾಗತ್ತಂತ ಮೊದಲ ತಂಡ ಹಿಡ್ದೈತವ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಕೈಲಾಸ ಅಗ್ನರು ಬಸವ ಅದರಂತೆ ನಡೆದಾಡು ದೈವ ಶೀತಕಂಗ ಚೇತವಿ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ನೋಡು ನೋಡು ನೋಡಿಲ್ಲಿ ಬಂದು. ಈಗ ಪೂಜ್ಯರ ಆಶೀರ್ವಚನ. ಅವಂದ ಹಾಡು ಮುಗಿದು ನಂದು ಹಾಡು ಮುಗಿದು ಆಮೇಲೆ ನಿಮ್ಮ ಹಾಡು ಶುರು ಆಗ್ತಾವ. ಶ್ರೀ ಗವಿಸಿದ್ದೇಶ್ವರ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಪರಮ ಪೂಜ್ಯರಲ್ಲಿ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಸಿದ್ದನ ಸ್ವರೂಪರಿಂದ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಮನುಷ್ಯನಲ್ಲಿ ಒಂದು ಸಹಜ ಕುತೂಹಲ. ಆ ಕುತೂಹಲ ಏನಂದ್ರ, ಮನುಷ್ಯನಿಗೆ ಈ ಜೀವನ ಅಂದ್ರೆ ಏನು? ನಾವೆಲ್ಲರೂ ಜೀವಿಸ್ತೇವೆ, ಆದರೆ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಹಂಬಲ ಮನುಷ್ಯನಲ್ಲಿ. ನಮಗೆ ಬದುಕುತ್ತೇವೆ, ಆದ್ರೆ ಬದುಕಂದ್ರೆ ಜೀವನ ಅಂದ್ರೆ ಏನು ಗೊತ್ತಿಲ್ಲ. ಒಬ್ಬ ಪಾಶ್ಚಿಮಾತ್ಯ ಚಿಂತಕ ವಿಲಿಯಂ ಜೇಮ್ಸ್ ಅವನ ಹೆಸರು. ಅವ ಹೇಳ್ತಾನೆ, ಜೀವನ ಅಂದ್ರ ಏನಲ್ಲ, ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್. ಜೀವನ ಅಂದ್ರ ಇದೊಂದು ಅನುಭವಗಳ ಪ್ರವಾಹ. ಜೀವನ ಅಂದ್ರ ಇದು ಅನುಭವಗಳ ಪ್ರವಾಹ. ಏನು ಅನುಭವ ಆಗ್ತದೆ ಜೀವನದಲ್ಲಿ? ಜೀವನ ಇರುವುದು ಇಷ್ಟೇ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ. ಈ ಎರಡು ಅನುಭವಗಳ ಮಧ್ಯೆ ಜೀವನ ಸಾಗ್ತೈತಿ. ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖಂ. ಯಾವಾಗ ಸುಖದ ಅನುಭವ ಆಗ್ತೈತಿ ಅಂದ್ರ, ಪರಿಸ್ಥಿತಿ ಮನಸ್ಥಿತಿ ನನ್ನ ಇಚ್ಛೆಯಂತೆ ನಡೀತು ಅಂದ್ರ ಅದು ಸುಖದ ಅನುಭವ ಆಗ್ತೈತಿ. ಮನಸ್ಥಿತಿ ಮತ್ತು ಪರಿಸ್ಥಿತಿ ನನ್ನ ವಿರುದ್ಧವಾಗಿತ್ತು ಅಂದ್ರೆ ದುಃಖದ ಅನುಭವ. ಜೀವನ ಇದೊಂದು ಜೋಕಾಲಿ. ಒಮ್ಮೆ ಸುಖದ ಅನುಭವದ ಕಡೆ, ಇನ್ನೊಮ್ಮೆ ದುಃಖದ ಅನುಭವದ ಕಡೆ ತೂಗುತ್ತಿರ್ತೈತಿ. ನಿಮ್ಮೂರಾಗ ಜೋಕಾಲಿ ಆಡಿರಿಲ್ಲ ನೀವು? ಜೋಕಾಲಿ ಹಿಂಗ ಮ್ಯಾಲ್ ತೊಗೊಂಡು ಹೋದ್ರೆ ಅಲ್ಲೇ ನಿಂತೈತೇನು? ಮತ್ತು ಅಲ್ಲೇ ಜೋಕಾಲಿ ನಿಂತಂದ್ರೆ ನೀವು ಕೆಳಗೆ ಬರ್ಬೇಕಾಗ್ತೈತಿ. ಜೋಕಾಲಿ ಎಂದು ಒಂದು ಕಡೆ ನಿಂತಿಲ್ಲ, ಅದು ತೂಗುತ್ತೈತೆ. ಅದು ಜೀವನ ಜೋಕಾಲಿ. ಹಾಗೆ ಜೀವನ ಅನ್ನೋದು ಒಂದು ಜೋಕಾಲಿ ಇದ್ದಂಗಿದೆ. ಒಮ್ಮೆ ಸುಖದ ಅನುಭವದ ಕಡೆ ಮೇಲೆ ಇರ್ತೈತಿ, ಒಮ್ಮೆ ದುಃಖದ ಅನುಭವದ ಕಡೆ ಏರ್ತಿರ್ತೈತಿ. ಈ ಸುಖ ದುಃಖ ಅನ್ನುವ ಎರಡು ಅನುಭವಗಳ ಮಧ್ಯೆ ಪ್ರವಹಿಸ್ತೈತಲ್ಲ, ಅದಕ್ಕೆ ಜೀವನ ಅಂತ ಕರೀತಾರೆ. ಇದು ಜೀವನ. ಇದು ಜೀವನ ಅನ್ನೋದು ಇದು ಜೋಕಾಲಿ. ಇದು ಸುಖ ದುಃಖದ ಅನುಭವಗಳ ಮಧ್ಯೆ ಸಾಕ್ತೈತಿ. ಎಲ್ಲರಿಗೆ ಎಲ್ಲ ಅನುಭವಗಳಾಗ್ತವೆ. ಒಂದು ವಸ್ತು ನಮಗೆ ಯಾವಾಗಲೂ ಸುಖ ಕೊಡ್ತೈತಿ ಅಂತಿಲ್ಲ. ಒಂದು ವಸ್ತು ಒಮ್ಮೆ ನಮಗೆ ಸುಖ ಕೊಡ್ತೈತಿ, ಅದೇ ವಸ್ತು ಒಮ್ಮೆ ದುಃಖ ಕೊಡ್ತೈತಿ. ಈಗ ನೀವು ಮನೆ ಪ್ರವೇಶ ಮಾಡ್ತೀರಿ. ಮನೆ ಪ್ರವೇಶ ಹೆಂಗ್ ಮಾಡ್ತೀರಿ ಹೇಳ್ರಿ? ಆಕಳ ಪೂಜೆ ಮಾಡಿ ಒಳಗೆ ಕರ್ಕೊಂತೀರಿ. ಪೂಜೆ ಮಾಡಿದ ತಕ್ಷಣ ಅಡಿಗೆ ಮನೆಯಾಗ ಹೋಗಿ ಹಾಲು ಉಕ್ಕಿಸ್ತೀರಿ. ಅಂದ್ರೆ ಹಾಲು ಅದಕ್ಕೆ ಉಕ್ಕಿಸ್ತೀರಿ ಅಂದ್ರೆ, ಹಾಲು ಉಕ್ಕಿದ್ರೆ ಮನೆ ಉಕ್ಕತೈತಿ. ಎಷ್ಟು ಸುಖ! ಹಾಲು ಉಕ್ಕಬೇಕು ಅವಾಗ ಅಂತ ಅನುಭವ ಆಗ್ತೈತಿ.
ಅವರು ಹೆಣ್ಮಕ್ಳಿಗೆ ಇದು ಗೊತ್ತಾತ. ಅವಾಗ ಮನ್ಯಾಗ ಆಕಿ ದಿವಸ ಮನಿ ಪ್ರವೇಶ ಮುಗೀತು. ಆಮೇಲೆ ದಿವಸ 2-2 ಲೀಟರ್ ತರೋದು, ಗ್ಯಾಸಿನ ಮೇಲೆ ಇಡೋದು, ಉಗ್ಸಕ್ ಶುರು ಮಾಡಿದ್ದಾಗ. ಮೊದಲ ಮನಿ ಪ್ರವೇಶದ ದಿವಸ ಸುಖದ ಅನುಭವ ಇತ್ತು, ಮತ್ ದಿವಸ 2-2 ಲೀಟರ್ ಉಕ್ಕಿಸಿದ್ರೆ ಸುಖದ ದುಃಖದ ಅನುಭವ ಆಗ್ತೈತಿ. ಒಂದೇ ವಸ್ತು ಒಮ್ಮೆ ಸುಖ ಕೊಟ್ಟೈತಿ, ಇವತ್ತು ದುಃಖ ಕೊಡತೈತಿ. ಈಗ ಸಾಲಿಗೆ ಹೋಗ್ತಾರ ಮಕ್ಕಳು. ಸಾಲಿಗೆ ಹೋಗುವಾಗ ಗಂಟೆ ಒಂದೇ ಐತಿ. ಗಂಟೆ 10 ಗಂಟೆಗೆ ಬಡದ್ರ ಒಂಥರ ಅನುಭವ ಆಗ್ತೈತಿ. ಅದ ಸಾಯಂಕಾಲ 5 ಗಂಟೆಗೆ ಬಡದ್ರ ಒಂಥರ ಅನುಭವ ಆಗ್ತೈತಿ. ಅದು ಯಾರೋ ಒಬ್ರು ಕುರಿಮರಿಗೆ ಎಳ್ಕೊಂಡು ಹೊಂಟಿದ್ರಂತ. ಆ ಹುಡುಗಂದಂತ ಅವ್ರ ಅಪ್ಪ ಇದಕ್ಕೆ ಸಾಲಿ ಕರ್ಕೊಂಡು ಹೊಂಟಿದ್ದಾನೆ ಇದಕ್ಕೆ. ಅದು ಹುಡುಗಂದು ಅವರಿಬ್ರು ಸ್ನೇಹಿತರಿದ್ರು. ನನಗ್ ಕರಿಬೇಕಂದ್ರ ಬಸ್ ಬಂದು ಕರ್ಕೊಂಡು ಹೋಗ್ತೈತಿ. ಅವ ನನಗ್ ಕರೆಕ್ಟ್ ಹೆಡ್ ಮಾಸ್ತರ ಬರ್ತಾನಂತಂದ. ಅಂದ್ರೆ ಒಮ್ಮೆ ಅದೇ ಗಂಟೆ ಶುರುವಾಗುವಾಗ ಬಡದ್ರ ಗನ ಕಷ್ಟ ಅನ್ಸೈತಿ, ಒದ್ದಾಡ್ಕೊಂತ ಹೋಗಿವಿ. ಅದ ಗಂಟೆ ಸಾಯಂಕಾಲ 5ಕ್ಕೆ ಬಡದಾಗ ಓಡ್ಕೊಂತ ಬಂದೀವಿ. ಗಂಟೆ ಬಾರಿಸಿದ್ದು ಒಂದೇ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ ಅಷ್ಟೇ. ಒಂದೇ ವಸ್ತು ಜೀವನದಲ್ಲಿ ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. ಒಂದೇ ಮಾತು ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. ಈಗ ನೀವೆಲ್ಲ ಕುಂತೀರಿ, ನಾ ಅಕಸ್ಮಾತ್ ಒಂದು ಶಬ್ದ ಅಂದೆ, ಏನಪ್ಪ ನೀವಿಲ್ಲೆಲ್ಲ ಈ ಜಾತ್ರೆ ತುಂಬಾ ಕಣ್ಣಾಡಿಸಿದ್ರ ಸುಮಾರು 5 ಲಕ್ಷ ಜನ ಸೇರಿರಬಹುದು ಅಂತ ನಾ ಅನ್ಬೋದು. ಅಕಸ್ಮಾತ್ ಇದನ್ನ ಒಂದ್ ಸ್ವಲ್ಪ ಹಿಂದಾಕಿ ಇಲ್ಲಿ ಕುಂತಂತ 5 ಲಕ್ಷ ಜನ ಏನು ಸುಮಾರು ಅದಿರಂದ್ರ ಅವಾಗ ಹೆಂಗ ಅನುಭವ ಆಕೈತಿ ನಿಮ್ಗೆ? ಅಲ್ಲ, ಇಷ್ಟು ಥಂಡ್ಯಾಗ ಕುಂತೀವಿ, ಚಲೋ ಅದಾರ ಒಂದು ಮಾತು ಬರಲಿಲ್ಲ ಅಜ್ಜರಿಗೆ ಅಂತೀರಿಲ್ಲ. ಅಂದ್ರೆ ಒಂದೇ ಶಬ್ದ ಹಿಂದ್ ಬಂದ್ರ ಮುಂದೆ ಬಂದಿದ್ರ ಘನ ಖುಷಿ ಆಗಿತ್ತು, ಅದ ಹಿಂದೆ ಬಂದ್ರ ದುಃಖ ಕೊಡ್ತದೆ. ಅಂದ್ರ ಒಂದು ಅನುಭವ ಜೀವನದಲ್ಲಿ ಒಂದೇ ವಸ್ತು ಒಂದೇ ಅನುಭವ ಒಮ್ಮೆ ಸುಖ ಕೊಡ್ತದೆ, ಒಮ್ಮೆ ದುಃಖ ಕೊಡ್ತದೆ. ಈಗ ತಾಯಂದಿರು ಇರ್ತಾರೆ, ಮದುವೆ ಆಗ್ತದೆ ನೋಡ್ರಿ. ಮದುವೆ ಆಗಾಗ ಅವ್ರು ಅಳ್ಕೊಂತ ಹೋಗ್ತಿರ್ತಾರೆ, ಸಾಮಾನ್ಯ ಹೌದಲ್ಲ ಇದು. ಹುಡುಗ ನಗತಿರ್ತೈತಿ, ಅವನಿಗೆ ಕೇಳ್ರಿ ಅಲ್ಲೋ ಹುಡುಗಿ ಅಳ್ತೈತಿ, ನೀ ಯಾಕೆ ನಗತಿ? ನಮ್ಮದು ಮುಂದೆ ಖಾಯ ಮಾಡೋದೈತಿ, ಮುಂದೈತಿ ನಮ್ದು. ಅದು ಹುಡುಗಿ ಕೇಳಿದ್ರೆ ಯಾಕೆ ಅಳ್ಕೊಂತ ಹೊಂಟಿಯಲ್ಲ ಯಜಮಾನನ ಮನೆಗೆ ಹೊಂಟಾಗ? ಅಲ್ಲ, ಮತ್ತೆ ಅಲ್ಲಿ ಹೋಗಿ ಬಟ್ಟೆ ತೊಳ್ಯಾಕ ಮುಸುರಿ ತಿಕ್ಕಕ್ ಏನ್ ಡ್ಯಾನ್ಸ್ ಮಾಡ್ಕೊಂತ ಹೋಗ್ಲೇ? ನನ್ನ ಅನುಭವ ಹೋಗುವಾಗ ಒಂದ್ ಅನುಭವ, ಅವ್ರಿಗೊಂದ್ ಅನುಭವ, ಹುಡುಗಗೊಂದ್ ಅನುಭವ. ಆ ಹುಡುಗಿ ಕೇಳಿದ್ರ ಮದುವೆ ಆಗಿತ್ತಲ್ಲ, ಮದುವೆ ನನಗೆ ಅವ್ರ ಸ್ನೇಹಿತೆ ಕೇಳಲ್ಲಂತ, ನಿನ್ನ ಮದುವೆ ಆಗಿದ್ದು ಹೇಳೇ ಇಲ್ಲ ನೀನು. ಅವಾಗ ಹುಡುಗಂತ ಇಲ್ಲ, ಅವಸರದಾಗ ಆತು. ಮತ್ತೆ ಏನ್ ಮಾಡ್ತಾನೆ ನಿಮ್ಮ ಯಜಮಾನಿ? ಏನ್ ಮಾಡ್ತಾನೆ? ಪಶ್ಚಾತ್ತಾಪ ಪಡ್ತಾನೆ ಈಗಂದ್ಲಕ್ಕೆ. ಅಂದ್ರ ಒಮ್ಮೆ ಅದೇ ಮದುವೆ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ. ಅನುಭವಗಳಷ್ಟೇ ಇದು. ಈಗ ನೀವು ನೋಡ್ರಿ, ಒಂದು ಮಗು ಮಳ್ಯಾಗ ಬರ್ತೈತಿ. ಮಳ್ಯಾಗ ಬಂದಾಗ